ಡಾ. ಬಿ.ಆರ್. ಅಂಬೇಡ್ಕರ್ ಜನ್ಮದಿನಾಚರಣೆಯ ವಿಶೇಷ. ವೇದಿಕೆಯ ಮೇಲಿರುವ ಗಣ್ಯರೇ, ಗೌರವಾನ್ವಿತ ಶಿಕ್ಷಕರೇ ಹಾಗೂ ನನ್ನ ಪ್ರೀತಿಯ ಸಹಪಾಠಿಗಳೇ, ಇಂದು ಏಪ್ರಿಲ್ 14 ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ದಿನ. ಜ್ಞಾನದ ಸಂಕೇತ, ದೀನದಲಿತರ ಆಶಾಕಿರಣ, ಭಾರತ ಸಂವಿಧಾನದ ಶಿಲ್ಪಿ ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 130ನೇ ಜನ್ಮದಿನ. ಈ ಶುಭ ಸಂದರ್ಭದಲ್ಲಿ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಅವರ ಅದ್ಭುತ ಜೀವನದ ಹಾದಿಯನ್ನು ನಿಮ್ಮ ಮುಂದೆ ತೆರೆದಿಡಲು ಬಯಸುತ್ತೇನೆ. ಬಾಲ್ಯ ಮತ್ತು ಶಿಕ್ಷಣದ ಕಠಿಣ ಹಾದಿ. ಭೀಮರಾವ್ ಅಂಬೇಡ್ಕರ್ ಅವರು 1891 ಏಪ್ರಿಲ್ 14ರಲ್ಲಿ ಮಧ್ಯಪ್ರದೇಶದ ಮಹೂ ಎಂಬಲ್ಲಿ ಜನಿಸಿದರು. ಅವರ ತಂದೆ ರಾಮ್ಜಿ ಸಕ್ಪಾಲ್ ಮತ್ತು ತಾಯಿ ಭೀಮಾಬಾಯಿ. ಬಾಲ್ಯದಲ್ಲಿ ಅವರು ಅನುಭವಿಸಿದ ನೋವು ಅಷ್ಟಿಷ್ಟಲ್ಲ. ಅಸ್ಪೃಶ್ಯತೆಯ ಎಂಬ ಪಿಡುಗಿನಿಂದಾಗಿ ಶಾಲೆಯಲ್ಲಿ ಅವರಿಗೆ ಕುಳಿತುಕೊಳ್ಳಲು ಬೆಂಚ್ ಇರಲಿಲ್ಲ, ಕುಡಿಯಲು ನೀರು ಸಿಗುತ್ತಿರಲಿಲ್ಲ. ಮೇಲ್ವರ್ಗದವರು ಎತ್ತರದಿಂದ ಸುರಿದರೆ ಮಾತ್ರ ನೀರು ಕುಡಿಯಬೇಕಿತ್ತು. ಅದೊಂದು ದಿನ ಬಾಯಾರಿಕೆಯಾಗಿ ನರಳುತ್ತಿದ್ದಾಗ ಒಬ್ಬ ಮಹಾನುಭಾವ ನೀರು ಕುಡಿಸುವವನು ಬರದಿದ್ದರೆ ಭೀಮರಾವ್ ಇಡೀ ದಿನ ಬಾಯಾರಿಕೆಯಿಂದಲೇ ಕಳೆಯಬೇಕಿತ್ತು. ಆದರೆ ಈ ಅವಮಾನಗಳೇ ಅವರನ್ನು ಜ್ಞಾನದ ಹಸಿವಿನತ್ತ ನೂಕಿದವು. ಕೃಷ್ಣಾಜಿ ಅರ್ಜುನ್ ಕೇಲೂಸ್ಕರ್ ಅವರಂತಹ ಗುರುಗಳ ಪ್ರೋತ್ಸಾಹದಿಂದ ಬಾಬಾ ಸಾಹೇಬರು ಮ್ಯಾಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಅದ್ಭುತ ಸಾಧನೆ ಮಾಡಿದರು. ಮುಂದೆ ಬರೋಡಾ ಮಹಾರಾಜರ ನೆರವಿನಿಂದ ಅಮೆರಿಕಾದ ಕೊಲಂಬಿಯಾ ವಿಶ್ವವಿದ್ಯಾಲಯ ಮತ್ತು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಉನ್ನತ ಪದವಿಗಳನ್ನು ಪಡೆದರು. ಇವತ್ತಿಗೂ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಅತ್ಯಂತ ವೇಗವಾಗಿ ಡಾಕ್ಟರೇಟ್ ಮುಗಿಸಿದ ಹೆಗ್ಗಳಿಕೆ ಇವರದ್ದೇ. ಸಾಮಾಜಿಕ ಹೋರಾಟ ಮತ್ತು ಕ್ರಾಂತಿ. ಲಂಡನ್ನಿಂದ ಹಿಂತಿರುಗಿದ ನಂತರ ಅಂಬೇಡ್ಕರ್ ಕೇವಲ ಕೆಲಸಕ್ಕೆ ಸೀಮಿತವಾಗಲಿಲ್ಲ. ಸಮಾಜದಲ್ಲಿನ ಅಸಮಾನತೆಯನ್ನು ಹೋಗಲಾಡಿಸಲು ನಿರ್ಧರಿಸಿದರು. ಮೂಕನಾಯಕ ಪತ್ರಿಕೆಯ ಮೂಲಕ ಜನರ ಧ್ವನಿಯಾದರು. 1927ರ ಮಹಾಡ್ ಸತ್ಯಾಗ್ರಹದಲ್ಲಿ ಅವರು ಚವದಾರ್ ಕೆರೆಯ ನೀರನ್ನು ಮುಟ್ಟುವ ಮೂಲಕ ಪ್ರಕೃತಿಯ ಸಂಪತ್ತು ಎಲ್ಲರಿಗೂ ಸಮಾನ ಎಂಬ ಸಂದೇಶ ನೀಡಿದರು. ಅನ್ಯಾಯದ ವಿರುದ್ಧ ಹೋರಾಡಲು ಅವರು ಅಸ್ತ್ರವಾಗಿ ಬಳಸಿದ್ದು ಕೇವಲ ಶಾಂತಿ ಮತ್ತು ಶಿಕ್ಷಣವನ್ನ ಮಾತ್ರ. ಸಂವಿಧಾನ ರಚನೆ. ಆಧುನಿಕ ಭಾರತದ ನಿರ್ಮಾಣ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಅಂಬೇಡ್ಕರ್ ಅವರಿಗೆ ಮಹತ್ತರವಾದ ಜವಾಬ್ದಾರಿ ಸಿಕ್ಕಿತು. ಅದುವೇ ಭಾರತದ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷ ಸ್ಥಾನ. ಸುಮಾರು 2 ವರ್ಷ 11 ತಿಂಗಳು ಮತ್ತು 18 ದಿನಗಳ ಕಾಲ ಕಷ್ಟಪಟ್ಟು ಕೆಲಸ ಮಾಡಿ ವಿಶ್ವದ ಅತಿದೊಡ್ಡ ಲಿಖಿತ ಸಂವಿಧಾನವನ್ನು ನಮಗೆ ನೀಡಿದರು. ಜಾತಿ, ಧರ್ಮ, ಲಿಂಗಭೇದವಿಲ್ಲದೆ ಪ್ರತಿಯೊಬ್ಬ ಭಾರತೀಯನೂ ಸಮಾನವಾಗಿ ಬದುಕುವ ಹಕ್ಕನ್ನು ಅವರು ಸಂವಿಧಾನದಲ್ಲಿ ಅಳವಡಿಸಿದರು. ಇಂದು ಹೆಣ್ಣು ಮಕ್ಕಳು ಶಿಕ್ಷಣ ಪಡೆಯುತ್ತಿದ್ದರೆ, ಕೆಲಸ ಮಾಡುತ್ತಿದ್ದರೆ ಎಂದರೆ ಅದರ ಹಿಂದೆ ಅಂಬೇಡ್ಕರ್ ಅವರ ಹಿಂದೂ ಕೋಡ್ ಬಿಲ್ ಅಂತಹ ಕ್ರಾಂತಿಕಾರಿ ಆಲೋಚನೆಗಳಿವೆ. ಜೀವನದ ಸ್ವಾರಸ್ಯಕರ ಘಟನೆಗಳು. ಅಂಬೇಡ್ಕರ್ ಅವರ ಜೀವನದ ಒಂದು ಸಣ್ಣ ಕಥೆ ಹೇಳುತ್ತೇನೆ ಕೇಳಿ. ಒಮ್ಮೆ ಬಾಲ್ಯದಲ್ಲಿ ಭೀಮರಾವ್ ಮತ್ತು ಅವರ ಅಣ್ಣ ಎತ್ತಿನ ಗಾಡಿಯಲ್ಲಿ ಹೋಗುತ್ತಿದ್ದರು. ಅವರು ಕೆಳಜಾತಿಯವರೆಂದು ತಿಳಿದ ತಕ್ಷಣ ಗಾಡಿಯವನು ಅವರನ್ನು ಅರ್ಧ ದಾರಿಯಲ್ಲೇ ಇಳಿಸಿಬಿಟ್ಟನು. ಈ ನೋವು ಅವರ ಮನಸ್ಸಿನಲ್ಲಿ ನನ್ನ ದೇಶದಲ್ಲಿ ನಾನು ಯಾಕೆ ಪರಕೀಯಿ ಎಂಬ ಪ್ರಶ್ನೆ ಮೂಡಿಸಿತು. ಈ ಪ್ರಶ್ನೆಗೆ ಅವರು ಉತ್ತರ ಕಂಡುಕೊಂಡಿದ್ದು ತಮ್ಮ ವಿದ್ವತ್ತಿನ ಮೂಲಕ. ಯಾರು ಅವರನ್ನು ರೈಲು ಮತ್ತು ಗಾಡಿಯಿಂದ ಕೆಳಕ್ಕಿಳಿಸಿದ್ದರೋ ಅವರೇ ಅಂಬೇಡ್ಕರ್ ಅವರು ಕಾರಿನಲ್ಲಿ ಹೋದಾಗ ಗೌರವದಿಂದ ಎದ್ದು ನಿಲ್ಲುವಂತೆ ಬೆಳೆದರು. ಇದು ಶಿಕ್ಷಣದ ಶಕ್ತಿ. ಮತ್ತೊಂದು ವಿಶೇಷವೆಂದರೆ ಅವರ ಪುಸ್ತಕ ಪ್ರೇಮ. ಅವರ ಮನೆಯಲ್ಲಿ ರಾಜಗೃಹ ಎಂಬ ಹೆಸರಿನ ದೊಡ್ಡ ಗ್ರಂಥಾಲಯವಿತ್ತು. ಅಲ್ಲಿ ಸಾವಿರಾರು ಪುಸ್ತಕಗಳಿದ್ದವು. ರಾತ್ರಿ ಎದ್ದಿ ಓದುವ ಅಭ್ಯಾಸ ಅವರದ್ದು. ಓದುವ ಹಸಿವಿನ ಮುಂದೆ ಅವರು ಹಸಿವು ನಿದ್ದೆಯನ್ನೇ ಮರೆತು ಬಿಡುತ್ತಿದ್ದರು. ಪ್ರಿಯ ಸ್ನೇಹಿತರೆ, ಬಾಬಾ ಸಾಹೇಬರು ನಮಗೆ 3 ಪ್ರಮುಖ ಮಂತ್ರಗಳನ್ನು ನೀಡಿದರೆ: ಸ್ಟ್ರಾಂಗ್, ಶಿಕ್ಷಿತರಾಗಿ, ಎಜುಕೇಟ್. ಶಿಕ್ಷಣವು ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವರು ಗರ್ಜಿಸಲೇಬೇಕು. 2 ಸಂಘಟಿತರಾಗಿ, ಆರ್ಗನೈಸ್. ಒಗ್ಗಟ್ಟಿನಲ್ಲಿ ಬಲವಿದೆ. 3 ಹೋರಾಟ ಮಾಡ, ಅಜಿಟೇಟ್. ಅನ್ಯಾಯದ ವಿರುದ್ಧ ಸದಾ ಧ್ವನಿ ಎತ್ತಿ. ಅವರು ಹೇಳುತ್ತಿದ್ದರು, ಜೀವನವು ಸುದೀರ್ಘವಾಗಿರುವುದಕ್ಕಿಂತ ಶ್ರೇಷ್ಠವಾಗಿರಬೇಕು.
ಕೇವಲ ಬದುಕುವುದು ಮುಖ್ಯವಲ್ಲ, ನಾವು ಸಮಾಜಕ್ಕೆ ಏನು ನೀಡುತ್ತೇವೆ ಎಂಬುದು ಮುಖ್ಯ. ಅಂತಿಮ ಸಂದೇಶ. ಕೊನೆಯದಾಗಿ, ಡಾಕ್ಟರ್ ಅಂಬೇಡ್ಕರ್ ಕೇವಲ ಒಂದು ಸಮುದಾಯದ ನಾಯಕರಲ್ಲ, ಅವರು ಇಡೀ ದೇಶದ ಆಸ್ತಿ. ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಡೆಯುವುದು, ಎಲ್ಲರನ್ನೂ ಪ್ರೀತಿಸುವುದು ಮತ್ತು ಗೌರವಿಸುವುದು ನಾವು ಅವರಿಗೆ ಸಲ್ಲಿಸುವ ನಿಜವಾದ ಗೌರವ. ಬನ್ನಿ, ನಾವೆಲ್ಲರೂ ಜ್ಞಾನವಂತರಾಗಿ ಭಾರತದ ಅಭಿವೃದ್ಧಿಗೆ ಕೈಜೋಡಿಸೋಣ. ನನಗೆ ಮಾತನಾಡಲು ಅವಕಾಶ ನೀಡಿದ ಎಲ್ಲರಿಗೂ ಧನ್ಯವಾದಗಳು. ಜೈ ಭೀಮ್, ಜೈ ಭಾರತ್.